viewers, welcome back to our channel. Here is today's report from the Pulikeshi Nagar Assembly constituency. Dear viewers, the BBMP PUC Girls College in Cleveland Town has been a landmark educational institution. It has played a very significant role in the eradication of illiteracy among the girls of areas like Tannery Road, DJ Halli, Pottery Town, Coxtown, and all the surrounding areas. This has been one of the best BBMP colleges for girls which provides good education in various streams. The college held its annual day celebration on the 16th of February 2023. Pulikeshi Nagar MLA Shri Akhanda Srinivas Murthy was the chief guest on the occasion. The principal of the college garlanded and warmly welcomed him. He also presented the MLA with a memento. MLA Shri Akhanda Srinivas Murthy, in his brief address, praised and encouraged the students and also announced introducing post-graduation courses from the next academic year. The college is already upgraded as Degree College. The students who excelled in various competitions were given prizes and certificates. The students presented a variety of programs and entertained the audience who cheered the participants in a festive mood. Here are glimpses of the same.
ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ನಮ್ಮ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಲಾವಣ್ಯ ಅವರಲ್ಲಿ ಇತ್ತಿತ್ತ ಎತ್ತ ನೋಡಿದರತ್ತ ನಮ್ಮ ವಿದ್ಯಾರ್ಥಿಗಳ ಸಂಭ್ರಮ ಕಣ್ತುಂಬಿಕೊಳ್ಳುತ್ತಿದೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಅತಿಥಿಗಳು ಹಾಗೂ ಹಿರಿಯರ ಮೇಲೆ ಗೌರವದ ಮನೋಭಾವನೆ ಹೆಚ್ಚುತ್ತಿದೆ. ನಮ್ಮೆಲ್ಲ ಉಪನ್ಯಾಸಕರಿಗೆ ಒಂದು ವರ್ಷದ ಸಾರ್ಥಕತೆಯ ಸಂಭ್ರಮ. ನಮ್ಮಿಂದ ನಿಮ್ಮ ಹೃದಯಕ್ಕೆ ನಮ್ಮ ಬೀಳ್ಕೊಡುಗೆಯ ಹಾಗೂ ಶುಭಾಶಯಗಳ ಸರಮಾಲೆಗಳನ್ನ ಸುರಿಸುತ್ತಾ ಮೊದಲನೇದಾಗಿ ಸರ್ವರಿಗೂ ನಮಸ್ಕಾರಗಳು. ಬಿಬಿಎಂಪಿ ಪದವಿ ಪೂರ್ವ ಕಾಲೇಜು ಕ್ಲೀವ್ಲ್ಯಾಂಡ್ ಟೌನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಕಾಲೇಜು ವಾರ್ಷಿಕೋತ್ಸವ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಂಡಿದ್ದು, ಮೊದಲನೆಯದಾಗಿ ನಮ್ಮ ಕರೆಗೆ ಓಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಖಂಡ ಶ್ರೀನಿವಾಸ ಮೂರ್ತಿರವರು, ಶಾಸಕರು, ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿ. ಇವರು ಶಿಕ್ಷಣದ ಬಗ್ಗೆ ವಿಶೇಷ ಆಸಕ್ತಿ ಉಳ್ಳವರಾಗಿದ್ದು, ಜನಪರ ಆಡಳಿತಗಾರರು ಹಾಗೂ ಮಕ್ಕಳ ಅಭಿವೃದ್ಧಿಗಾಗಿ ತಮ್ಮದೇ ಆದ ಕೊಡುಗೆಯನ್ನ ನೀಡುವುದರ ಮೂಲಕ ಸಮಾಜ ಸೇವಕರಾಗಿ ತಮ್ಮ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಯುತರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಇವರಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತರು ಹಾಗೂ ಎಲ್ಲ ಅತಿಥಿ ಗಣ್ಯರು ನೆರವೇರಿಸಿಕೊಡಬೇಕೆಂದು ಹಾಗೂ ಎಲ್ಲ ಮಕ್ಕಳು ಚಪ್ಪಾಳೆಯ ಮೂಲಕ ಶ್ರೀಯುತರನ್ನು ಹಾಗೂ ಅತಿಥಿ ಗಣ್ಯರು
Secondly,
ಕ್ಷೇತ್ರದಲ್ಲಿ BBMP ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲ ಅಭಿನಂದಿಸಿ ಈ ಕಾರ್ಯಕ್ರಮದಲ್ಲಿ ಪ್ರಿನ್ಸಿಪಾಲ್ ಆದಂಥ ಲಕ್ಷ್ಮೀ ಪ್ರಸಾದ್ ಅವರು, ಮತ್ತೊಬ್ಬ ಪ್ರಿನ್ಸಿಪಾಲ್ ಆದಂಥ ಕೆ ಆನಂದ್ ಅವರು, ಮತ್ತೊಬ್ಬ ಪ್ರಿನ್ಸಿಪಾಲ್ ಆದಂಥ ಬಾಲಪ್ಪ ಅವರು, ಮತ್ತೊಬ್ಬ ಮುಖ್ಯ ಉಪಾಧ್ಯಾಯರಾದಂಥ ಸುದರ್ಶನ್ ಅವರು, ಇದನ್ನ ನಮ್ಮ ಪುಲಿಕೇಶಿನ ವಿಧಾನಸಭಾ ಕ್ಷೇತ್ರದ ಹೆಮ್ಮೆ ಅಂತಲೇ ಹೇಳ್ಬೇಕು. ಇವತ್ತು ನಮ್ಮ ಜೂನಿಯರ್ ಟೌನ್ ಶಾಲೆ ಕಾಂಪೌಂಡಲ್ಲಿ, ಯಾಕಂದರೆ ಫಸ್ಟ್ ನರ್ಸರಿಗೆ ಸೇರ್ಕೊಂಡ್ರೆ ಅಪ್ ಟು ಡಿಗ್ರಿ ಅಂತ ಮಾಡ್ಬೋದು. ಅದೊಂದು ಎಲ್ಲರಿಗೂ ಸಂತೋಷವಾಗುವಂಥದ್ದು. ಯಾಕಂದರೆ ಕೆಲವು ಭಾಗದಲ್ಲಿ ಹೊಸದಾಗಿ ಈಗ ಡಿಗ್ರಿ ಫಸ್ಟ್ PUC ಹೋಗ್ಬೇಕಾದ್ರೆ ಅಡ್ಮಿಷನ್ ಮಾಡಬೇಕು, ಮತ್ತೆ ಪ್ರಾಬ್ಲಮ್ಗಳು, ಕೆಲವು ಭಾಗ ಸೀಟ್ ಸಿಗುತ್ತೆ ಅಂದರೆ ಕಷ್ಟ. ಆದರೆ ಇಲ್ಲಿ ಡಿಗ್ರಿ ಗಂಟೆ ಮಾಡಬೇಕಂತ ಮಾಡಿ ಆನಂದ್ ಅವರು ಅವರೆಲ್ಲ ಪ್ರಿನ್ಸಿಪಾಲ್ 4 ಜನ ಸೇರಿ ಹೇಳಿದ್ದಾರೆ. ಅವ್ರಿಗೆ ಹೃದಯಪೂರ್ವಕ ಅಭಿನಂದಿಸ್ತೀನಿ. ಇಲ್ಲಿ ನೆಕ್ಸ್ಟ್ ಮುಂದಕ್ಕೆ MCOM MA ಡಿಗ್ರಿ ಕಾಲೇಜು ಓಪನ್ ಆಗುತ್ತೆ. ಇಲ್ಲಿ ಒಂದು ಹಾಸ್ಟೆಲ್ ಕೂಡ ಓಪನ್ ಆಗುತ್ತೆ. ಈ ಮಕ್ಕಳು ಸ್ಟೇ ಮಾಡೋಕ್ಕೆ ಹಾಸ್ಟೆಲ್ ಕೂಡ ಒಂದು ಓಪನ್ ಆಗುತ್ತೆ. ಅವ್ರಿಗೆ ಅನುಕೂಲ ಆದಂಥ ವ್ಯವಸ್ಥೆಗಳನ್ನು ಮಾಡ್ಕೊಡ್ತೀನಿ. ಅವ್ರ ಮಾಸ್ಟರ್ ಡಿಗ್ರೀಸು ಏನಾಗುತ್ತೆ. ಅದರಿಂದ ಒಂದು ITI ಇನ್ಸ್ಟಿಟ್ಯೂಟ್ ಓಪನ್ ಆಗುತ್ತೆ. ITI ಇನ್ಸ್ಟಿಟ್ಯೂಟ್ ಹೇಳ್ತಂದ್ರೆ ಕೆಲವು ಓದಿ ಮುಂದಕ್ಕೆ ಕೆಲಸ ಸಿಗಲ್ಲ ಅನ್ನೋದು ITI ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ. ಯಾರು ಕೇಳ್ತಾರೆ ಎಲ್ಲ ಸೈಲೆಂಟ್ ಬರ್ಕೊಂತ ಇದ್ದಾರೆ. ನೀವು ಸೈಲೆಂಟ್ ಆಗಿ ಇರಬೇಕು. ಸ್ಟೂಡೆಂಟ್ಸ್ ಎಲ್ಲ ಸೈಲೆಂಟ್ ಆಗಿ ಮಾತಾಡೋಕ್ಕಾಗೋ ಸಾಧ್ಯ. ಇನ್ನಷ್ಟು ಚರ್ಚೆ ಮಾಡಿದ್ರೆ ನನ್ಗೆ ಅವ್ರು ಪಕ್ಕ ಹೋಗಿ ಕುತ್ಕೊಳ್ತೀನಿ, ನೀವು ಮಾತಾಡ್ಬೋದು. ಸೈಲೆಂಟ್ ಆಗ್ತೀರ ಎಲ್ಲರೂ? ಅದರಿಂದ ನಮ್ಗೆಲ್ಲರಿಗೂ ಒಳ್ಳೇದಾಗಬೇಕು. ಈಗ ನೆಕ್ಸ್ಟ್ ಯಾರು ಲ್ಯಾಪ್ಟಾಪ್ ಅಪ್ಲಿಕೇಶನ್ ಹಾಕಿದ್ದೀರೋ ಅವ್ರಿಗೆಲ್ಲ 10ನೇ ತಾರೀಕು ಒಳಗೆ ಲ್ಯಾಪ್ಟಾಪ್ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಡಿಗ್ರಿ ಕಾಲೇಜವ್ರಿಗೂ PUC ಕಾಲೇಜವ್ರಿಗೂ ಇನ್ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆಲ್ಲ ಲ್ಯಾಪ್ಟಾಪ್ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಯಾಕಂದ್ರೆ ಮುಂದಕ್ಕೆ ಒಳ್ಳೆ ವಿದ್ಯಾವಂತರಾಗಬೇಕು, ನೀವು ಒಳ್ಳೆ ಎಜುಕೇಟೆಡ್ಗಳಾಗಿ ಒಳ್ಳೆ ಅಧಿಕಾರಿಗಳಾಗಬೇಕು. ನಮ್ಮ ಪುಲಿಕೇಶಿನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸೌಧಕ್ಕೆ ನಮಗೆ ಕೇವಲ 4 ಕಿಲೋಮೀಟರ್ ಅಂತ ಸ್ಥಳ. ಅದರಿಂದ ನಮ್ಮಲ್ಲಿ ಎಜುಕೇಶನ್ ಆಗಬೇಕು, ವಿದ್ಯಾವಂತ ಬರಬೇಕು ಹೆಚ್ಚಾಗಿ ಅಂತ ನಮ್ಮಲ್ಲಿ ಪ್ರಯತ್ನಿಸ್ತಾ ಇದ್ದರು. ಹಾಗೂ ನಮ್ಮ ಕ್ಷೇತ್ರದಲ್ಲಿ ವಿದ್ಯಾವಂತ ಕಮ್ಮಿ ಇರೋದ್ರಿಂದ ಹೆಚ್ಚು ವಿದ್ಯಾವಂತ ಮಾಡಬೇಕು, ಹೆಚ್ಚು ಶಾಲೆಗಳು ಕಾಲೇಜುಗಳು ಮಾಡಬೇಕು ಅನ್ನೋದೇ ನಮ್ಮ ಗುರಿಯಾಗಿರೋದ್ರಿಂದ. ಹಾಗೂ ಇಲ್ಲಿ ಈ ಭಾಗದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇದೆ. ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಡಿಗ್ರಿ ಕಾಲೇಜ್ ಒಂದಿದೆ. ಅಲ್ಲೂ MCOM ಗಂಟೆ ಮಾಡಿದ್ರು. ಇಲ್ಲೂ ಈ MCOM ಗಂಟೆ ನಮ್ಮ ಆನಂದ್ ಅವರು ಹೋರಾಟ ಮಾಡಿ ಎಲ್ಲ ಮಾಡಿಸಿ ರೆಡಿ ಮಾಡ್ತಾ ಇದ್ದಾರೆ. ಪ್ರಿನ್ಸಿಪಾಲ್ ಅವರು, ಲಕ್ಷ್ಮೀ ಪ್ರಸಾದ್ ಅವರು, ಬಾಲಪ್ಪ ಅವರು, ಸುರೇಶ್ ಅವರು ಎಲ್ಲರೂ ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಹಾಗೂ ನಿಮ್ಗೆ ಇನ್ನೂ ಒಂದು ಹೊಸ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಈಗ ಹೊಸ ಬಿಲ್ಡಿಂಗು ಪ್ರಾರಂಭ ಮಾಡ್ತಾರೆ. ಇಲ್ಲ ಇನ್ನೊಂದು, ಯಾಕಂದರೆ ಇನ್ನೂ ಒಂದು 10-12 ಕ್ಲಾಸ್ ರೂಮ್ಸ್, ಹೊಸ ಕ್ಲಾಸ್ ರೂಮ್ಸ್ ಬರ್ತವೆ. ನಿಮಗೆ ಹೆಚ್ಚು ಎಜುಕೇಶನ್ ಕೊಡಬೇಕು, ವಿದ್ಯಾವಂತರಾಗಬೇಕು ಅನ್ನೋದೇ ನಮ್ಮ ಗುರಿಯಾಗಿರೋದ್ರಿಂದ ನಮ್ಮ ಪುಲಿಕೇಶಿನ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ವಿದ್ಯಾವಂತರಾಗಬೇಕು. ಹಾಗೂ ನಮ್ಮ ಅಕ್ಕಪಕ್ಕದ ಕ್ಷೇತ್ರಗಳನ್ನು ಬಂದು ಶಿಕ್ಷೆ ಕೊಡ್ತಾ ಇದೆ ಶಿಕ್ಷಣಕ್ಕೆ. ಅವ್ರಿಗೆಲ್ಲ ಎಜುಕೇಶನ್ ಕೊಡಬೇಕನ್ನೋದೇ ನಮ್ಮ ಗುರಿಯಾಗಿರೋದ್ರಿಂದ ಇನ್ನು ನೀವೆಲ್ಲ ಏನೇ ಸಹಕಾರಿದ್ರು ನಿಮಗೆ ಏನೇ ಹೆಲ್ಪ್ ಆಗಬೇಕಂದ್ರೆ ನಾನು ಖಂಡಿತ ನಿಮ್ಮ ಜೊತೆ ಇಟ್ಟು ಏನೇ ಸಹಕಾರ ಬೇಕಾದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ. ಎನಿ ಟೈಮ್ ನಾನು ಫೋನ್ ಮಾಡಿ ಕೇಳ್ಬೋದು, ಏನೇ ಹೆಲ್ಪ್ ಇಟ್ಕೊಂಡು. ನಿಮ್ಮ ವಿದ್ಯಾಭ್ಯಾಸ ನಮ್ಗೆ ಮುಖ್ಯವಾಗಿರೋದ್ರಿಂದ ತಮ್ಮ ತಂದೆ ತಾಯಿಯವ್ರಿಗೂ ನಿಮ್ಮ ಎಜುಕೇಶನ್ ಇಂಪಾರ್ಟೆಂಟು. ನಮ್ಮ ಮಕ್ಕಳು ಚಂದ ಓದಬೇಕು ಅನ್ನೋದೇ ಅವ್ರ ಆಸೆ. ಆ ಆಸೆನ ನೀವೆಲ್ಲ ಪೂರೈಸಬೇಕು. ಆ ಮಕ್ಕಳ ತಂದೆ ತಾಯಿಯವರಿಗೆ ಒಂದು ಒಳ್ಳೆ ಹೆಸರು ಬರಬೇಕು, ನಮ್ಮ ಮಕ್ಕಳು ಒಳ್ಳೆ ಅಧಿಕಾರಿಗಳಾಗಿದ್ದಾರೆ ಅಂತ. ಅದರಿಂದ ನಮ್ಮ BBMP ಶಾಲೆಯಲ್ಲಿ ಲೆಕ್ಚರರ್ಸ್, ಟೀಚರ್ಸು, ಪ್ರಿನ್ಸಿಪಾಲ್ಗಳು ಎಲ್ಲ ಎಜುಕೇಶನ್ ಕೊಡ್ತಾರೆ. ಈ ಭಾಗದಲ್ಲಿ ಅಲ್ಲಿ ಎಲ್ಲ ಭಾಗದಲ್ಲೂ ಅಷ್ಟೇ. ಬಟ್ ಇಲ್ಲಿ ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ ಬರ್ತಾ ಇದ್ದಾರೆ. ತುಂಬ ಸಂತೋಷ. ಇನ್ನು ಹೆಚ್ಚಿನ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಹೆಸರು ಬರುವಂಥ ಕಾಲೇಜ್ ಇದೆ. ತಮ್ಮೆಲ್ಲರ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಮಾತನ್ನು ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ. ತಮಗೆಲ್ಲ ವಾರ್ಷಿಕೋತ್ಸವ ಶುಭಾಶಯ ಹೇಳ್ತಾ ಒಂದು 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತು. ಗುರಿ ಇರಬೇಕು, ಜೊತೆಗೆ ನಿಮ್ಮಂಥವರ ಆಶೀರ್ವಾದವೂ ಬೇಕು. ಧನ್ಯವಾದಗಳು ಸರ್. ಅತಿಥಿ ಗಣ್ಯರಾಗಿ ಆಗಮಿಸಿರುವ ಶ್ರೀ ಡಾಕ್ಟರ್ ಕೆ ಆನಂದ್ ರವರು, ಪ್ರಾಂಶುಪಾಲರು, BBMP ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಕ್ಯೂಲ್ಯಾಂಡ್ ಟೌನ್. Kindly take your seat there. Kindly settle down.
respected and honorable and beloved our MLA Shri Akanda Srinivas Murthy sir, and all the dignitary principal and all the dignitaries and others. ನನಗೆ ಗೊತ್ತು ನೀವು ಈ ಟೈಮ್ನಲ್ಲಿ ಮಾತು ನಿಮಗೆ ಇಷ್ಟ ಆಗಲ್ಲ ಅಂತ, ಆದರೆ ಮಾತು ಬಹಳ ಮುಖ್ಯ ಅಂತ ನಾನು ಹೇಳಿಲ್ಲ, ಬಹಳ ಜನ ಹೇಳಿದ್ದಾರೆ. Mahatma Gandhi said, the education is only the weapon to enrich and the development of the individual personality. So that we are assembled here. ಮಕ್ಕಳೇ, ಜೇಡರ ದಾಸಿಮಯ್ಯ ಅನ್ನೋ ಒಬ್ಬ ವಚನಕಾರ ಇದ್ದಾನೆ. ಅವನು ಹೇಳ್ತಾನೆ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಸುಮ್ಮನೆ ಇರಬೇಕು, ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ. ನೀವೆಲ್ಲ ಎಷ್ಟು ಈ ಕಾಲೇಜಿಗೆ ಬಂದು ಇಲ್ಲಿ ಓದಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರೆ ಅದು ನಿಮ್ಮ ಅಪ್ಪ ಅಮ್ಮ ಅವರು ಮಾಡಿರುವಂತಹ ಪುಣ್ಯ ಮತ್ತು ಅವರು ಮಾಡ್ತಾ ಇರುವಂಥ ಪ್ರೋತ್ಸಾಹ, ಅವರು ಕೊಟ್ಟಂತ ಜನ್ಮ ನಿಮಗೆ. So that you are here, you can give a big hand of applause for your parents. This is a great opportunity you have given your parents. The same thing the Guru. ಗುರುವೇ ನಿನ್ನ ಆಟಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನ ಆಟಬಲ್ಲವರು ಯಾರ್ಯಾರೋ. ಗುರು ಮತ್ತು ಶಿವ ಮತ್ತು ಈ ದೇಶದ ಎಲ್ಲ ಜನರು ಮಿಳಿತಾಗಿರುವಂತಹ ತಂದೆ ತಾಯಿ ದೇವರು. ಈಗ ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂಥ ಪರಿಕಲ್ಪನೆ ಕೂಡ ಅಲ್ಲಿಂದ ಬಂದಿದೆ. ಇದು ಎಲ್ಲ ಧರ್ಮಗಳಲ್ಲೂ ಇದೆ. ಅದಕ್ಕೆ ಕಾರಣ ಅಂತೇಳಿ ಏನು ಹೇಳ್ತೇನೆ ಅಂದರೆ ಶಿಕ್ಷಣ, ಓದುವುದು. ಜ್ಞಾನವಂತರಾದವರು ಮಾತ್ರ ಏನು ಬೇಕಾದರೂ ಸಾಧಿಸಬಲ್ಲರು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಜೀಸಸ್ ಕ್ರೈಸ್ಟ್ ಕೂಡ ಒಬ್ಬ ಜ್ಞಾನವಂತರಾದ್ದರಿಂದ, ಒಬ್ಬ ಎಜುಕೇಶನಿಸ್ಟ್ ಆದ್ದರಿಂದ ಅವರು ಧರ್ಮ ಪ್ರತಿಪಾದಕರಾದರು. ಹಾಗೆಯೇ ಪೈಗಂಬರ್ ಅವರು ಕೂಡ ಅವರ ಧ್ಯಾನ, ಅವರ ಓದು, ಅವರ ಶ್ರಮ, ಅವರ ಪರಿವರ್ತನೆ ಆದ್ದರಿಂದ ಅವರೊಬ್ಬ ಇವತ್ತು ನಾವೆಲ್ಲರೂ ಅವರನ್ನ ಪೂಜಿಸುವಂತ ಒಬ್ಬ ದೇವರ ದಾರ್ಶನಿಕರಂತ ಹೇಳ್ತೇವೆ. ಹಾಗೆಯೇ ಕೃಷ್ಣ, ಹಾಗೆಯೇ ರಾಮ, ಹಾಗೆಯೇ ಬುದ್ಧ, ಹಾಗೆಯೇ ಮಹಾವೀರ, ಇವರೆಲ್ಲರೂ ಕೂಡ ಪರಂಪರೆ ಅದೇ ಥರದ ಪರಂಪರೆ. ಅದಕ್ಕೆ ಶಿಕ್ಷಣ ಅನ್ನೋದು ಬಹಳ ಮುಖ್ಯ. ಅದಕ್ಕೋಸ್ಕರ ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹಳ ಜನ ಮಕ್ಕಳು ಮಾತಾಡ್ತಾ ಇದ್ರಿ, ಮಾತಾಡಿ. ಆದರೆ ವಿ ಆರ್ ಅಸೆಂಬಲ್ಡ್ ಹಿಯರ್ because of only the opportunity you have got from the Brihat Bengaluru Mahanagara Palike. We are assembled for taking our education. Give a big hand of applause to the Brihat Bengaluru Mahanagara Palike. It was created by the BBMP. And one more, the taking of initiative for the education is most important. Particularly the teachers. And really
एक जान है भले दो बदन हो जुदा मेरी हो के हमेशा ही रहना कभी ना कहना अलविदा मेरी सुबह हो तुम ही और तुम ही शाम हो तुम दर्द हो तुम ही आराम हो मेरी दुआओं से आती है बस ये सदा मेरी हो के हमेशा ही रहना कभी ना कहना अलविदा थैंक यू ಇವತ್ತು ನಿಜಕ್ಕೂ ಒಂದು ಸುದ್ದಿ. ಯಾಕೆಂತಂದ್ರೆ ಇವತ್ತಿನ ವೇದಿಕೆ ಮೇಲೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಜನಸ್ನೇಹಿ ಶಾಸಕರಾದಂತಹ ಪುಲಕೇಶಿ ನಗರದ ಮಣ್ಣಿನ ಮಗನಾದಂತಹ ಶ್ರೀಯುತ ಅಖಂಡ ಶ್ರೀನಿವಾಸ ಮೂರ್ತಿ ಸರ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅದು ನಮ್ಮ ನಿಜವಾಗ್ಲೂ ದೊಡ್ಡ ಸೌಭಾಗ್ಯ, ಅದಕ್ಕಿಂತ ಬೇರೆ ಸೌಭಾಗ್ಯ ಯಾವುದೂ ಇಲ್ಲ. ಸೊ ನಾವೆಲ್ಲ ಅವರ ಮಾರ್ಗದರ್ಶನದಂತೆ ಉನ್ನತಿಯನ್ನು ಪಡಿತಾ ಇದ್ದೀವಿ ವಿದ್ಯಾಸಂಸ್ಥೆಯಲ್ಲಿ. ಅವರು ನಮ್ಮ ವೇದಿಕೆ ಮೇಲಿದ್ದಾರೆ. ಆನಂತರ ಅದೇ ರೀತಿಯಾಗಿ ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಕೆ ಆನಂದ್ ಸರ್ ಅವರು ಇದ್ದಾರೆ. ಆನಂತರ ಸುದರ್ಶನ್ ಸರ್ ಇದ್ದಾರೆ, ಬಾಳಪ್ಪ ಸರ್ ಇದ್ದಾರೆ, ಆನಂದ್ ಸರ್ ಇದ್ದಾರೆ. ಆನಂತರ ಸುಮಾರು ಜನ ಇಲ್ಲಿ ಮುಖಂಡರು ಉಪಸ್ಥಿತರಿದ್ದಾರೆ. ಶ್ರೀಧರ್ ಸರ್ ಆಗಿರ್ಬೋದು, ಸಂಪತ್ ಸರ್ ಆಗಿರ್ಬೋದು, ಇನ್ನೂ ಸಾಕಷ್ಟು ಇಲ್ಲಿ ಮುಖಂಡರಿದ್ದಾರೆ. ಸೊ ಅವ್ರ ಹೆಸರುಗಳೆಲ್ಲ ನನ್ನ ಮನಸ್ಸಲ್ಲಿದೆ. ಅವರೆಲ್ಲರ ಒಂದು ಮಾತನ್ನ ತಗೊಂಡು ಈ ಸುದ್ದಿನದಂದು ಅಂತಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ದ್ವಿತೀಯ PUC ಅನ್ನೋದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ನೀವು 10th ಸ್ಟ್ಯಾಂಡರ್ಡ್ ಸಹ ಫೇರ್ವೆಲ್ ಮಾಡಿದ್ದೀರಾ, ಸೆಂಡ್ ಆಫ್ ಪಾರ್ಟಿನೂ ಸಹ ಮಾಡ್ಕೊಂಡು ವ್ಯವಸ್ಥೆನಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಅಡ್ರೆಸ್ಸಿಂಗ್ ಮೀಡಿಯಾ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪ್ರಿನ್ಸಿಪಾಲ್ ಆದಂಥ ಲಕ್ಷ್ಮೀ ಪ್ರಸಾದ್ ಅವರು ಹಾಗೂ ಆನಂದ್ ಅವರು, ಸುದರ್ಶನ್ ಅವರು, ಬಾಲಪ್ಪ ಅವರು, ಈ 4 ಡಿಗ್ರಿ ಕಾಲೇಜು, ಮಿಡ್ಲಿ ಸ್ಕೂಲು ಹಾಗೂ ಕಾಲೇಜು, ಈ 4 ಜನ ಸೇರಿಕೊಂಡು ಈ ಕಾಂಪೌಂಡಲ್ಲಿ ಮಾಸ್ಟರ್ಸ್ ಡಿಗ್ರೀಸು ಈಗ ಮಾಡೋಂಥ ಪ್ರಾರಂಭ ಮಾಡ್ತಾಯಿದ್ದೀವಿ. MCom, MA ಹಾಗೂ ಹಾಸ್ಟ್ಲು ಕೋರ್ಸಸ್ ಅದನ್ನು ಮಾಡಿ ಈ ವರ್ಷ ಪ್ರಾರಂಭ ಮಾಡ್ತಾಯಿದ್ದೀವಿ. ಇಲ್ಲಿ ಯಾರೇ ಬಂದು ನರ್ಸರಿಗೆ ಸೇರಿ ಅಪ್ ಟು ಡಿಗ್ರಿ ಗಂಟ ಓಡ್ಬೋದು. ಅದರಿಂದ ಅವ್ರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಮಾಡಿ ಈಗ ಲ್ಯಾಪ್ಟಾಪ್ ಕೊಡೋಂಥ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ನೆಕ್ಸ್ಟು ಈ 10ನೇ ತಾರೀಕು ಕೊಡಬೇಕು. ಆಮೇಲೆ ಹೊಸ ಬಿಲ್ಡಿಂಗ್ ಒಂದು 4 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀವಿ. ಇನ್ನೊಂದು 8.5 ಕೋಟಿಗೆ ಮಿಡ್ಲ್ ಸ್ಕೂಲ್ ಬಂದು ಅದು ಒಂದು ಸ್ಯಾಂಕ್ಷನ್ ಮಾಡ್ತಾಯಿದ್ದೀವಿ. ಎಲ್ಲ ಈ ಹೊಸ ಬಿಲ್ಡಿಂಗಲ್ಲಿ ಈ ಕಾಂಪೌಂಡಲ್ಲಿ ಬರುತ್ತೆ. ಈ ಭಾಗದ ಜನತೆ ನಮ್ಮ ಪುಲಕೇಶಿ ವಿಧಾನಸಭಾ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳು ಶುಭಾಶಯ ಹೇಳ್ಕೊಡ್ತೀನಿ. ಎಲ್ಲ ಹೆಚ್ಚು ವಿದ್ಯಾವಂತರಾಗಬೇಕು ಅನ್ನೋದೇ ನಮ್ಮ ಗುರಿಯಾಗಿರೋದ್ರಿಂದ ಅವ್ರಿಗೆಲ್ಲ ಶುಭಾಶಯ ಕೊಡ್ತಾ ಇದ್ದೀನಿ. अस्सलाम वालेकुम। आज एनुअल डे फंक्शन एनुअल डे PUC का और सेकेंड PUC का एनुअल डे का और ये कांपाउंड में नर्सरी से डिग्री तक है और MCom और MA ग्रेजुएशन की भी सैंक्शन करता है। अब ये साल से स्टार्ट होता है और हॉस्टल का हॉस्टल का भी ये स्टे करने का वो भी कोई रेडी हो रहा है। ये साल में पूरा एजुकेशन करना, हमारा कॉन्स्टिट्यूंसी के अंदर पूरा एजुकेशन देना, उस सर सबको मुबारकबाद देना, सबको अच्छा होने देना। Thank you for watching our video. Do not forget to like, share and subscribe.